ಕಾನೂನಡಿಯಲ್ಲಿ ಬರ್ತಕ್ಕಂಥ ವೀಲಿಂಗ್ ಅನ್ನೋ ಮಹಾಭೂತ ಯೋಚನೆ ಮಾಡಿ ಯುವಕರನ್ನ ಯಾವ ರೀತಿ ಅದು ವೀಲಿಂಗ್ ಅನ್ನೋದು ಸೆಳೀತಾ ಇದೆ ಅಂತ. ಅಲ್ಲಿರ್ತಕ್ಕಂಥ ಸ್ಥಳೀಯರು, ಆ ಸ್ಥಳೀಯರು ಯಾರಪ್ಪ ಅಂದ್ರೆ ಎಲ್ಲ ಕೆಳ ಸಮುದಾಯಕ್ಕೆ ಸೇರಿದಂತ ಹಳ್ಳಿ ಅದು ಪಾಪ. ಆ ಹಳ್ಳಿ ಜನ ಹುಡುಗರಿಗೆ ಬುದ್ಧಿವಾದವನ್ನ ಹೇಳಿದ್ರೆ ಯಾವ ರೀತಿ ಅವ್ರ ಮನೆ ಒಳಗಡೆ ನುಗ್ಗಿ ದಾಂಧಲೆಯನ್ನ ಮಾಡ್ತಾರೆ. ಹಲ್ಲೆ ಮಾಡಕ್ ಹೋದಂತ ಹುಡುಗರು ಎಲ್ಲ 15ರಿಂದ 16 ವರ್ಷದ ಮುಸ್ಲಿಂ ಹುಡುಗರು. ಯಾಕೆ ನಮ್ಮ ಪೊಲೀಸ್ ಇಲಾಖೆ ಇಂಥವ್ರಿಗೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ? ವೀಲಿಂಗ್ ಮಾಡೋದು ಮಹಾ ತಪ್ಪು, ಕಾನೂನಿಗೆ ವಿರುದ್ಧ. ಹಾಗೆ ವೀಲಿಂಗ್ ಮಾಡೋರನ್ನ ಪ್ರಶ್ನೆ ಮಾಡಕ್ ಹೋದ್ರೆ ಅವ್ರ ಮೇಲೆ ಹಲ್ಲೆ ಮಾಡ್ತೀರಾ? ಪರಮೇಶ್ವರ್ ಅವ್ರಿಗೆ ಹೇಳಿ, ಏನು ಕಾನೂನಿನ ಪಾಠವನ್ನ ಪೊಲೀಸ್ ಅಧಿಕಾರಿಗಳಿಗೆ ಪರಮೇಶ್ವರ್ ಮಾಡ್ಬೇಕಾ, ಅಥವಾ ಪರಮೇಶ್ವರ್ಗೆ ನೀವು ಕಾನೂನಿನ ಪಾಠವನ್ನ ಮಾಡಬೇಕಾ? ಮದ್ಯಪಾನದ ವಿಚಾರ ಮಾತಾಡ್ಕೊಂಡು ಕೂತಿದ್ದೀರಾ, ನಾಚಿಕೆ ಆಗ್ಬೇಕು. ಅದನ್ನ ಬಿಡ್ರಿ, ಇಲ್ಲಿ ಸಾರ್ವಜನಿಕವಾಗಿ ಯಾವ ವಿಚಾರ ಮಾತಾಡ್ಬೇಕು ನೀವು? ಜನಗಳು ಪ್ರಾಣ ಹೋಗ್ತಾ ಇದೆ, ಜನಗಳ ಸಮಸ್ಯೆನ ಆಲಿಸ್ಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು, ನಿಮ್ಮದೇ ಜಿಲ್ಲೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು. ಎಲ್ಲ ನನ್ನ ಪ್ರೀತಿಯ ಕರ್ನಾಟಕ ಕನ್ನಡಿಗರೇ, ಏನಿವತ್ತು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಕಿರಜಾಜಿ ಗ್ರಾಮ ಅಂತೇಳಿ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಸುಮಾರು 10ರಿಂದ 12 ಜನ ಯುವಕರು, ಇನ್ನ ಬಹಳ ಸಣ್ಣ ವಯಸ್ಸಿನ ಹುಡುಗರು, ಅಂದ್ರೆ ಏನು ಒಂದು 15ರಿಂದ 16 ವರ್ಷದ ಹುಡುಗರು. ನೀವೀಗಾಗಲೇ ನೋಡ್ತಾ ಇರ್ಬೋದು, ವೀಲಿಂಗ್ ಅನ್ನೋ ಒಂದು ಮಹಾಭೂತ, ಕಾನೂನಡಿಯಲ್ಲಿ ಬರ್ತಕ್ಕಂಥ ವೀಲಿಂಗ್ ಅನ್ನೋ ಮಹಾಭೂತ ಯೋಚನೆ ಮಾಡಿ ಯುವಕರನ್ನ ಯಾವ ರೀತಿ ಅದು ವೀಲಿಂಗ್ ಅನ್ನೋದು ಸೆಳೀತಾ ಇದೆ ಅಂತ. ಆ ಒಂದು ಗ್ರಾಮದಲ್ಲಿ ಏಕಾಏಕಿ ರಸ್ತೆಯಲ್ಲಿ ವೀಲಿಂಗ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಸ್ಥಳೀಯರು, ಆ ಸ್ಥಳೀಯರು ಯಾರಪ್ಪ ಅಂದ್ರೆ ಎಲ್ಲ ಕೆಳ ಸಮುದಾಯಕ್ಕೆ ಸೇರಿದಂತ ಹಳ್ಳಿ ಅದು ಪಾಪ. ಆ ಹಳ್ಳಿ ಜನ ಹುಡುಗರಿಗೆ ಬುದ್ಧಿವಾದವನ್ನ ಹೇಳಿದ್ರೆ ಯಾವ ರೀತಿ ಅವ್ರ ಮನೆ ಒಳಗಡೆ ನುಗ್ಗಿ ದಾಂಧಲೆಯನ್ನ ಮಾಡ್ತಾರೆ. ಹಾಗಾದ್ರೆ ನಾವು ಎಲ್ಲಿ ಬದುಕ್ತಾ ಇದ್ದೀವಿ, ಎಲ್ಲಿ ಬಾಳ್ತಾ ಇದ್ದೀವಿ ನೋಡಿ. ಅಲ್ಲಿ ಕೆಳ ಸಮುದಾಯದ ಹಳ್ಳಿ ಒಂದು, ಅಲ್ಲಿ ಹಲ್ಲೆ ಮಾಡಕ್ ಹೋದಂತ ಹುಡುಗರು ಎಲ್ಲ 15ರಿಂದ 16 ವರ್ಷದ ಮುಸ್ಲಿಂ ಹುಡುಗರು. ನಾನು ಇದನ್ನು ಯಾಕೆ ಆ ಪದವನ್ನು ಉಪಯೋಗಿಸ್ತೀನಿ ಅಂದ್ರೆ, ಯಾರೇ ತಪ್ಪು ಮಾಡ್ಲಿರಿ, ಕನ್ನಡದವ್ರು ವೀಲಿಂಗ್ ಮಾಡಿದ್ರು ತಪ್ಪೆ, ಮುಸ್ಲಿಂ ಅವ್ರು ವೀಲಿಂಗ್ ಮಾಡಿದ್ರು ತಪ್ಪೆ, ಹೊರ ರಾಜ್ಯದಿಂದ ಬಂದಂತವ್ರು ಯಾರೇ ವೀಲಿಂಗ್ ಮಾಡಿದ್ರು ತಪ್ಪೆ. ಅಂದ್ರೆ ನಮ್ಮ ಕಾನೂನು ವ್ಯವಸ್ಥೆ ಯಾವ ತರ ಇದೆ ಅಂದ್ರೆ, ಅವ್ರನ್ನ ಒಂದು ಕಾನೂನಡಿನಲ್ಲಿ ಕಟ್ಟಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ವಿಡಿಯೋ ನೋಡಿ ನನಗೆ ಬಹಳ ನೋವಾಯ್ತು. ಅದು ಈ ಕೇವಲ 1 ದಿನನೋ 2 ದಿನನೋ ಆಗಿರ್ಬೇಕು ಅದನ್ನ ನಡೆದಿ. ಆ ಗ್ರಾಮದ ಜನಗಳು ಯಾವ ರೀತಿ ಗಾಬರಿ ಬಿದ್ದಿದ್ದಾರೆ ಅಂದ್ರೆ, 10ರಿಂದ 12 ಜನ ಮಾಡಿದ್ದು ಒಂದು 15-20 ಜನ ಬಂದು ಹೊಡಿತಾ ಇದ್ದಾರೆ ಅವ್ರ ಮನೆ ಒಳಗಡೆ ನುಗ್ಗಿ. ಯಾವ ರೀತಿ ದಾಂಧಲೆ ಮಾಡ್ತಾ ಇದ್ದಾರೆ? ಇದೇನು ಗೂಂಡಾ ಸರ್ಕಾರನಾ ಅಥವಾ ಗೂಂಡಾ ರಾಜ್ಯನಾ? ಅಥವಾ ಯಾಕೆ ನಮ್ಮ ಪೊಲೀಸ್ ಇಲಾಖೆ ಇಂಥವ್ರಿಗೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ? ಎಂತೆಂಥ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಎಂತೆಂಥ ಪೊಲೀಸ್ ಮಹಾನಿರ್ದೇಶಕರಿದ್ದಾರೆ, ಎಂತೆಂಥ ಪೊಲೀಸ್ ವ್ಯವಸ್ಥೆ ಇದೆ. ಕರ್ನಾಟಕ ಪೊಲೀಸ್ ಅಂದ್ರೆ ಇಡೀ ದೇಶದಲ್ಲಿ ಹೆಸರಿದೆ. ಅಂತ ಹೆಸರಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ತಾವೆಲ್ಲ ಏನ್ ಮಾಡ್ತಾ ಇದ್ದೀರಾ? ವೀಲಿಂಗ್ ಮಾಡೋದು ಮಹಾ ತಪ್ಪು, ಕಾನೂನಿಗೆ ವಿರುದ್ಧ. ಹಾಗೆ ವೀಲಿಂಗ್ ಮಾಡೋರನ್ನ ಪ್ರಶ್ನೆ ಮಾಡಕ್ ಹೋದ್ರೆ ಅವ್ರ ಮೇಲೆ ಹಲ್ಲೆ ಮಾಡ್ತೀರಾ, ಸಾಯಿಸೋ ಮಟ್ಟಕ್ಕೆ ಬೆದರಿಕೆಯನ್ನ ಒಡ್ತೀರಾ ಅಂದ್ರೆ ನಿಮ್ಗೆ ಯಾರಿಗೂ ಕಾನೂನಿನ ಭಯನೇ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಪರಮೇಶ್ವರ್ಗೆ ಹೇಳಿ, ರಾಜ್ಯದ ಗೃಹ ಮಂತ್ರಿಗಳು ಪರಮೇಶ್ವರ್ ಅವ್ರಿಗೆ ಹೇಳಿ, ಏನು ಕಾನೂನಿನ ಪಾಠವನ್ನ ಪೊಲೀಸ್ ಅಧಿಕಾರಿಗಳಿಗೆ ಪರಮೇಶ್ವರ್ ಮಾಡ್ಬೇಕಾ, ಅಥವಾ ಪರಮೇಶ್ವರ್ಗೆ ನೀವು ಕಾನೂನಿನ ಪಾಠವನ್ನ ಮಾಡ್ಬೇಕಾ? ಯಾತಕ್ಕಾಗಿ ಇದನ್ನೆಲ್ಲ ಸಹಿಸ್ಕೊಂಡು ಕುತ್ಕೋಬೇಕು ನಾವೆಲ್ಲ? ಯಾರೇ ಮಾಡ್ಲಿರಿ, ಮುಸ್ಲಿಂ ಯುವಕನೇ ಮಾಡ್ಲಿ, ಕನ್ನಡದವರೇ ಮಾಡ್ಲಿ, ಮತ್ತೊಬ್ಬರೇ ಮಾಡ್ಲಿ, ಇವ್ರಿಗೆಲ್ರಿಗೂ ಕೂಡ ಕನ್ನಡದ ಪಾಠವನ್ನ ಮಾಡಲೇಬೇಕು.
ನೀವು ನೇರವಾಗಿ ಇವರೆಲ್ಲರಿಗೂ ಕೂಡ ಏನು ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸ್ಬೇಕು. ನಾನು ನೋಡ್ತಾ ಇದ್ದೀನಿ ಎಷ್ಟೋ ಜನ ವೀಲಿಂಗ್ಗೆ ಪಾಪ ಏನು ಪ್ರಾಣವನ್ನ ಬಲಿ ಕೊಟ್ಬಿಟ್ಟಿದ್ದಾರೆ. ನಾನು ಕೂಡ ಸುಮಾರು ಸಲ ನಾನು ಕೂಡ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಾವು ಕರೆಕ್ಟ್ ಆಗಿದ್ರು ನಮ್ಮ ಮೇಲೆ ಬರುವಂತವ್ರು ಕರೆಕ್ಟ್ ಆಗಿರಲ್ಲ. ಯಾತಕ್ಕಾಗಿ ಇವೆಲ್ಲ ನಡೀತಾ ಇದೆ? ಏನಕ್ಕೋಸ್ಕರ? ಕಾನೂನಿನ ಅರಿವೇ ಇಲ್ಲಿರ್ತಕ್ಕಂಥ 15ರಿಂದ 16 ವರ್ಷದ ಯುವಕರಿಗೆ ಅವ್ರ ತಲೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ವೀಲಿನ ಚಕ್ರ ಏನು ಗಾಡಿನ ತಗೊಂಡು ಒಂದೇ ಇದ್ರಲ್ಲಿ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಮಕ್ಕಳು ಓಡಾಡ್ತಾ ಇರ್ತಾರ್ರಿ. ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಸಾವನ್ನಪ್ಪಿದ್ರೆ ಜವಾಬ್ದಾರಿ ಯಾರು? ಇದಕ್ಕೆ ಕಡಿವಾಣ ಹಾಕಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಸಚಿವ ಸಂಪುಟದ ಸಭೆಯಲ್ಲಿ ಬೇಡದೇ ಇರ್ತಕ್ಕಂಥ ವಿಚಾರ ಚರ್ಚೆ ಮಾಡ್ತಿರಲ್ರಿ. ಇವತ್ತು ಕೂಡ ನೋಡಿದೆ ಅಧಿವೇಶನದಲ್ಲಿ ಬೇಡದೇ ಇರ್ತಕ್ಕಂಥ ವಿಚಾರ ಅದ್ಯಾವುದೋ ಏನೋ ಮದ್ಯಪಾನದ ವಿಚಾರ ಮಾತಾಡ್ಕೊಂಡು ಕೂತಿದ್ದೀರಾ. ನಾಚಿಕೆ ಆಗ್ಬೇಕು. ಅದನ್ನ ಬಿಡ್ರಿ. ಇಲ್ಲಿ ಸಾರ್ವಜನಿಕವಾಗಿ ಯಾವ ವಿಚಾರ ಮಾತಾಡ್ಬೇಕು ನೀವು? ಜನಗಳು ಪ್ರಾಣ ಹೋಗ್ತಾ ಇದೆ, ಜನಗಳ ಸಮಸ್ಯೆನ ಆಲಿಸ್ಬೇಕು ಸನ್ಮಾನ್ಯ ಸಿದ್ದರಾಮಯ್ಯನವರು. ನಿಮ್ಮದೇ ಜಿಲ್ಲೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಜಿಜಾಜಿಯ ಗ್ರಾಮ ಅಂತೇಳಿ ಆ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಅವರು ಕೂಡ ಕೆಳ ಸಮುದಾಯದಲ್ಲಿ ಇರ್ತಕ್ಕಂಥವ್ರು. ಆ ಮನೇಲಿ ಪಾಪ ಗಂಡದಿಕ್ಕೆ ಇಲ್ವನು ಎಲ್ಲರೂ ಯಾವ ರೀತಿ ನುಗ್ಗೋಡಿತಾರ್ರಿ? ಏನ್ ನಾವೇನ್ ಪಾಕಿಸ್ತಾನದಲ್ಲಿ ಇದ್ದೀವಾ ಅಥವಾ ಭಾರತ ದೇಶದಲ್ಲಿ ಇದ್ದೀವಾ? ಯಾರೇ ತಪ್ಪು ಮಾಡ್ಲಿರಿ, ನಾನು ಯಾವುದೇ ಜಾತಿ ಧರ್ಮ ವಿಚಾರದಲ್ಲಿ ನಾನು ಮಾತಾಡಲ್ಲ. ನಾನು ಮಾತಾಡ್ತಾ ಇರೋದು ಒಂದೇ, ಯಾರೇ ಕರ್ನಾಟಕದಲ್ಲಿ ಬದುಕಲಿ, ನೀವು ಬದುಕ್ತಾ ಇದ್ದೀರಾ, ಇಲ್ಲಿನ ಕಾನೂನಿಗೆ ಗೌರವವನ್ನ ಕೊಟ್ಟು ಬದುಕಿ, ಕಾನೂನಿನ ವ್ಯಾಪ್ತಿಯಲ್ಲಿ ಬದುಕಿ. ಸನ್ಮಾನ್ಯ ಪೊಲೀಸ್ ಅಧಿಕಾರಿಗಳ ಕೈಲಿ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ. ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾರ್ಯಾರು ಪೊಲೀಸು ವರಿಷ್ಠಾಧಿಕಾರಿಗಳಿದ್ದೀರಾ, ನಿಮ್ಗೇನಾದ್ರೂ ಕಾನೂನಿನ ಮೇಲೆ ಗೌರವ ಇದ್ರೆ ಈ ಕೂಡಲೇ ಯಾರು ಈ ಕೃತ್ಯವನ್ನ ಎಸಗಿದರೆ ವೀಲಿಂಗ್ ಅನ್ನ ಮಾಡಿ ಪ್ರಶ್ನೆ ಮಾಡತಕ್ಕಂಥ ಹೋದವ್ರಿಗೆ ಬೆದರಿಕೆಯನ್ನ ಹಾಕ್ತೀರಾ, ಗೂಂಡಾಗಿರಿಯನ್ನ ಮಾಡ್ತೀರಾ ಅಂದ್ರೆ ಇವರೆಲ್ಲರಿಗೂ ಕೂಡ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕಾನೂನಿನ ಪಾಠ ಮಾಡ್ಬೇಕು, ಕೂಡಲೇ ಬಂಧಿಸ್ಬೇಕು. ಒಂದ್ ವೇಳೆ ಈ ಕೆಲಸ ನೀವು ಮಾಡದೆ ಹೋದ್ರೆ ಖಂಡಿತವಾಗೂ ಹುಣಸೂರ್ಗೆ ನಾವು ಅಂದ್ರೆ ಕನ್ನಡಿಗರ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ನಾವು ಭೇಟಿ ಕೊಡಬೇಕಾಗುತ್ತೆ. ಇದು ಬೇರೆ ತರ ತಿರ್ಕೊಂಡು ಹೋಗೋದು ಬೇಡ. ದಯಮಾಡಿ ಎಲ್ಲ ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಒಂದು ಸಭೆಯನ್ನ ಕರೆದು ಒಂದು ತೀರ್ಮಾನವನ್ನ ತಗೋಬೇಕು. ಇದಕ್ಕೊಂದು ಸೂಕ್ತವಾದ ಕಾನೂನನ್ನ ತರ್ರಿ. 15ರಿಂದ 16 ವರ್ಷದ ಮಕ್ಕಳು ಏನಿದ್ದೀರಾ ನೀವು, ನಿಮಗೆ ಕಾನೂನಿನ ಪಾಠ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ನಾನು ನೋಡಿದ್ದೀನಿ, ಮೊನ್ನೆ ಒಂದು ಚಂದ್ರಲೆ ಹೋಟೆಲ್ ನಡೀತು, ಕಂಪ್ಲೇಂಟ್ ಕೊಡಕ್ ಹೋದಾಗ ಸೇಮ್ ಏನು ಕರೀತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ. ಕೌನ್ಸಿಲಿಂಗ್ ಮಾಡ್ರಿ, ಏನ್ ಪ್ರಯತ್ನ? ಮತ್ತೆ ಕಲಿಯಲ್ಲ ಅವರು. ಅವ್ರಿಗೆ ಬೇರೆ ರೀತಿಯ ಪಾಠವನ್ನ ಕಲಿಸಿ. ಇಲ್ಲ, ನಿಮ್ಮ ಕಾನೂನಿನಲ್ಲಿ ಬೇರೆ ಯಾವುದಾದ್ರೂ ಹೊಸ ಕಾಯ್ದೆಯನ್ನ ತಗೊಂಬನ್ನಿ. ಇಂಥವ್ರಿಗೆ ಆ ಕಾಯ್ದೆಯನ್ನ ತಂದು ಆ ಕಾಯ್ದೆಯಲ್ಲಿ ಬಂಧಿಸುವಂತ ಕೆಲಸ ಮಾಡ್ಬೇಕು. ಯಾಕಂದ್ರೆ ಜೀವಕ್ಕೆ ಬಹಳ ಬೆಲೆ ಇದೆ. ದಯಮಾಡಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಕರ್ನಾಟಕ ಶಾಂತಿಯ ಒಂದು ರಾಜ್ಯ. ಇಲ್ಲಿ ಶಾಂತಿ ಕದಡುವಂತ ಕೆಲಸ ಯಾರು ಕೂಡ ಮಾಡಬಾರ್ದು. ಯಾಕಂದ್ರೆ ಕೆಳ ಸಮುದಾಯದವರಾದ್ರೂ ಕನ್ನಡದವರೇ, ನೀವು ಆಚೆ ಕಡೆಯಿಂದ ಬಂದಿದ್ರು ಕೂಡ ಕನ್ನಡದವರೇ. ಹಾಗಾಗಿ ನಾನು ಇಲ್ಲಿ ಯಾವುದೇ ಜಾತಿ ಧರ್ಮದ ಹೆಸರನ್ನ ಎತ್ತಲ್ಲ. ಯಾಕಂದ್ರೆ ಇದು ಮಾಡಿರಂಥದ್ದು ಅಕ್ಷಮ್ಯ ಅಪರಾಧ. ನೀವು ಯಾರೇ ಮಾಡಿರಿ, ಅಲ್ಲಿನ ಜನಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಯಾರು ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆಲಿ ಕನ್ನಡಿಗರ ರಕ್ಷಣಾ ವೇದಿಕೆ ಇರ್ತೀವಿ, ನಾವು ಖಂಡಿತವಾಗೂ ನಿಮ್ಮ ಜೊತೆಲಿ ಇರ್ತೀವಿ. ಆದ್ರೆ ನ್ಯಾಯ, ನೀತಿ, ಧರ್ಮ ಇದ್ರ ವಿಚಾರದಲ್ಲಿ ಯಾವತ್ತೂ ಕೂಡ ನಾವು ರಾಜ್ಯ ಸರ್ಕಾರ ಏನಾದ್ರೂ ಇದಕ್ಕೆ ತೀರ್ಮಾನ ತಗೊಳ್ಳದೆ ಹೋದ್ರೆ ನಾವಂತೂ ಇದನ್ನ ಬಿಡುವ ಮಾತೇ ಇಲ್ಲ. ಮತ್ತೊಮ್ಮೆ ಹೇಳ್ತಾನೆ, ವೀಲಿಂಗ್ ವಿರುದ್ಧ ಏನಾದ್ರೂ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿ ಕೂಡ್ಲೆ ಏನು ಇವಾಗ ಹುಣಸೂರಲ್ಲಿ ನಡೆದಿರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಕೂಡಲೇ ಬಂಧಿಸದೆ ಹೋದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಆಂದೋಲನವನ್ನ ಮಾಡಬೇಕಾಗುತ್ತೆ. ಅದು ಯಾವುದಕ್ಕೂ ನೀವು ಅವಕಾಶವನ್ನ ಕೊಡದೆ ಹೋದ್ರೆ ನಾವು ಕೂಡ ಖಂಡಿತವಾಗೂ ಅದನ್ನು ಸ್ವಾಗತ ಮಾಡ್ತೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಹಾಗೂ ಗೃಹ ಸಚಿವರೇ, ನೀವಿಬ್ರು ಕೂಡ ಕೂತು ಇದಕ್ಕೂ ಒಳ್ಳೆ ಕಾಯ್ದೆಯನ್ನು ತರಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀನಿ.
ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ನನ್ನ ಕರ್ನಾಟಕದ ಜನತೆಯಲ್ಲಿ 15ರಿಂದ 16 ವರ್ಷದ ಯುವಕರಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ. ನಿಮಗೂ ಕೂಡ ತಂದೆ ತಾಯಿ ಇದ್ದಾರೆ, ದಯವಿಟ್ಟು ಆಲೋಚನೆಯನ್ನ ಮಾಡಿ. ವಾಹನ ಚಲಾಯಿಸಬೇಕಾದ್ರೆ ನಿಮ್ಮ ಎದುರುಗಡೆ ಬರುವಂತವ್ರು ಕೂಡ ಅವರು ಕೂಡ ಅಣ್ಣ ತಮ್ಮದಿರಾಗಿರ್ತಾರೆ. ದಯಮಾಡಿ ನೀವು ವಾಹನ ಚಾಲನೆ ಮಾಡ್ಬೇಕಾದ್ರೆ ಬಹಳ ಹುಷಾರಾಗಿ ವಾಹನವನ್ನ ಚಾಲನೆ ಮಾಡಿ. ಇನ್ನೊಬ್ರು ಜೀವ ನಿಮ್ಮ ಕೈಲಿರುತ್ತೆ, ಹಾಗಾಗಿ ನಿಮ್ಮ ಜೀವ ಹೋದ್ರೂ ಕೂಡ ನಿಮ್ಮ ತಂದೆ ತಾಯಿಗೆ ನೋವಾಗುತ್ತೆ. ಹಾಗಾಗಿ ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಹುಲಿಯೂರಮ್ಮ, ಜೈ ಕೆಂಪೇಗೌಡರು, ಜೈ ಕರವೇ.